ಧ್ಯೇಯ ಎನ್ನುವುದು ಆಸೆ, ಗುರಿ ಎನ್ನುವುದು ಬಯಕೆ. ಗುರಿಯಲ್ಲಿ ಎರಡು ತರ ಇದೆ. ಒಂದು ನಿರಂತರವಾದ ಗುರಿ, ಇನ್ನೊಂದು ತಾತ್ಕಾಲಿಕ ಗುರಿ. ನಿರಂತರವಾದ ಗುರಿ ಯಾವುದೋ ಒಂದು ಗವರ್ಮೆಂಟ್ ಜಾಬ್ ನನಗೆ ಬೇಕು, ಅದು ನಿರಂತರ ಗುರಿ. ನಿಮ್ಮ ಗುರಿ, ನಂದಲ್ಲ. ನಿಮ್ಗೆ ಯಾರು ಕೊಡ್ತಾರೆ? ಹೋದ್ರೆ ಒದ್ದು ಓಡಿಸ್ತಾರೆ, ಮಗನೇ 70 ವಯಸ್ಸಾಯ್ತು ಗವರ್ಮೆಂಟ್ ಜಾಬ್. ನಿಂಗೆ ಆಸೆ ನೋಡು, ಪೆನ್ಷನ್ ತಗೊಳಕ್ ಬಂದಿದ್ದಿ, ಹೋಗ್. ಸರಿ, ಇಲ್ಲಿ ನೀವಾರು ಪೆನ್ಷನ್ ತಗೊಳ್ಳಿ, ನನ್ನ ಆಶೀರ್ವಾದ ಯಾವಾಗಲೂ ನಿಮಗುಂಟು. ರೈಟ್. ಆದ್ರೆ ಗವರ್ಮೆಂಟ್ ಜಾಬ್ ಅಂದ್ರೆ ಅಲ್ಲಿ ಏನು ಕೆಲಸ? ಕಸ ಗುಡಿಸೋದಾ, ಪ್ಯೂನ್ ಕೆಲಸವಾ, ಅಸಿಸ್ಟೆಂಟ್ ಕೆಲಸವಾ, ಆಫೀಸರ್ ಕೆಲಸವಾ? ನೋಡಿದ್ರಾ ಎಷ್ಟು ತಪ್ಪು ಮಾಡಿದೀರಾ? ನೋಡಿ, ಗುರಿನಲ್ಲಿ ತಪ್ಪು ಮಾಡಿದೀರಾ ನೋಡಿ. ಕೇಳಿದ ತಕ್ಷಣ ಸರಿಯಾದ ಗುರಿಯನ್ನ ನೀವು ಹೇಳಬೇಕಾಗಿತ್ತು. ಗುರಿ ಅಂತನ್ನೋದು ಸ್ಮಾರ್ಟ್ ಗೋಲ್, SMART. ಏನದು? ಏನದು ಸ್ಮಾರ್ಟ್ ಅಂದ್ರೆ? ಬಣ್ಣ ಗಿಣ್ಣ ಬಳಕೊಂಡು, ಕಣ್ಣಿಗೆ ಕಪ್ಪು, ಹಣೆಗೆ ತಿಲಕ ಇಟ್ಕೊಂಡು, ಬ್ಯೂಟಿಫುಲ್ ಆಗಿ ಜಡೆ ಹಾಕೊಂಡು ಸ್ಮಾರ್ಟ್. ಏನದು ಸ್ಮಾರ್ಟ್? ಏನೋ ತಲೆ ಕೆಟ್ಟೋಗಿದೆ, ನೀವ್ ಹೇಳ್ತೀರಿ, ನಾವು ಕೇಳಕ್ ಕೊಟ್ಟಿದೀವಿ. ನೋಡಿ, ನೀವು ಗುರಿ ಸೆಲೆಕ್ಟ್ ಮಾಡಿದ್ದು ತಪ್ಪು ನೋಡಿ. ಎತ್ತಿದ ತಕ್ಷಣ ಸಿಗಾಕೊಂಡ್ರಿ ನನ್ನ ಹತ್ರ. ಏನ್ ಗುರಿ ಅಂದ್ರೆ ಗವರ್ಮೆಂಟ್ ಜಾಬ್. ಗವರ್ಮೆಂಟ್ ಕಸ ಗುಡಿಸೋದು ಗವರ್ಮೆಂಟ್ ಜಾಬ್. ಕೃಷ್ಣಮೂರ್ತಿ ಹತ್ರ ಹೋಗಿ ಫೈಲ್ ತಗೊಂಬ, ಹೋಗ. ಆಯ್ತು ಸ್ವಾಮಿಗಳೇ, ಫೈಲ್ ತಂದು ನೀನು ಕೊಡ್ಬಾ. ತಲೆಗಿಲ್ಲ ಇದೆಯಾ ನಿಂಗೆ? ಏನ್ ಫೈಲ್ ಕೇಳಿದೆ, ಏನ್ ತಂದು ಕೊಟ್ಟಿ? ಬಾಯ್ ಮತ್ತೆ ಮುಗಿತಾರೆ ಎಲ್ಲ. ಅದು ಒಂದು ಜಾಬ್, ಗವರ್ಮೆಂಟ್ ಜಾಬ್. ಯುವರ್ ಗೋಲ್ ಆಲ್ವೇಸ್ ಶುಡ್ ಬಿ ಸ್ಪೆಸಿಫಿಕ್. ಎಸ್, ಸ್ಮಾರ್ಟ್ ಅಲ್ಲಿ ಫಸ್ಟ್ ಲೆಟರ್. ಯುವರ್ ಗೋಲ್ ಆಲ್ವೇಸ್ ಶುಡ್ ಬಿ ಸ್ಪೆಸಿಫಿಕ್. ಸ್ಪೆಸಿಫಿಕ್ ಅಂತ ಅನ್ನೋದು ಜಸ್ಟ್ ಗುರಿಯ ಬಗ್ಗೆ ನೀವು ಒಂದು ನಾಮಕ್ಲಾಚರ್ ಕೊಡೋದಲ್ಲ. ಪ್ರತಿಯೊಂದು ಗುರಿನಲ್ಲೂ ಪರಿಣಿತಿ ಪಡೆದಿರ್ತಾರೆ ಕೆಲವರು. ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್, ಹೆಂಗಸು ಯಾರು? ಸಿಂಧು. ಏನ್ ಹೆಸರು? ಕ್ರಿಕೆಟ್, ಸಚಿನ್ ತೆಂಡೂಲ್ಕರ್. ಈಗ ಬಿಡಿ, ಸಚಿನ್ ತೆಂಡೂಲ್ಕರ್ ಹಿಂದೆ ಬ್ಯಾಕ್ ಸೀಟಿಗೆ ಹೊಟ್ಟೋದ. ಕೊಹ್ಲಿ ಬರ್ತಾ ಇದ್ದಾನ, ವಿರಾಟ್ ಕೊಹ್ಲಿ. ಅಬ್ರಹಾಂ ಲಿಂಕನ್, ಜಿಮ್ಮಿ ಕಾರ್ಟರ್. ಏನ್ ಅಮೆರಿಕ ಬಗ್ಗೆ ಮಾತಾಡ್ತೀರಾ? ನಂಟಿಸ್ಗೆ ಇದೆಯಾ ನಿಮ್ಗೂ ಅವ್ರಿಗೂ? ವ್ಯಕ್ತಿತ್ವ ಬೆಳೆಸಿದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ. ಬೇಕಾಷ್ಟು ಸನ್ಯಾಸಿಗಳು, ಸ್ವಾಮಿಗಳು ಸೃಷ್ಟಿಯಾಗಿದ್ದಾರೆ ನಮ್ಮ ಭಾರತ ದೇಶದ ಮಣ್ಣಲ್ಲಿ. ಸ್ವಾಮಿ ವಿವೇಕಾನಂದ ಮೊಟ್ಟ ಮೊದಲು ಸಮುದ್ರವನ್ನ ದಾಟಿ ಆಧ್ಯಾತ್ಮದ ವಿಚಾರಗಳನ್ನ 10 ಜನಗಳಿಗೆ ತಲುಪಂಗೆ ಮಾಡಿದ ವೀರ ಸನ್ಯಾಸಿ. ಎಕ್ಸೆಪ್ಷನಲ್ ಆಗಿ ಯಾರಿರ್ತಾರೆ ನೀವು ಸೆಲೆಕ್ಟ್ ಮಾಡಿರೋ ಫೀಲ್ಡ್ ಅಲ್ಲಿ, ಅವರಿಗಿನ್ನ ನಾ ಮೇಲ್ ಬರ್ತೀನಿ ಅಂತ ಅನ್ನೋದೇ ನಿಮ್ಮ ಗುರಿ. ಗವರ್ಮೆಂಟ್ ಜಾಬ್ ಅಂದ್ರೆ ಏನು? ಗವರ್ಮೆಂಟ್ ಜಾಬ್ ಫೈಲ್ ತಗೊಂಡು ಕೊಡದ? IAS, IPS, IFS ತರ್ಕಿಂದ ಶುರು ಮಾಡ್ತೀರಾ? MBA ಓದಿದ್ರೆ ಏನ್ ಕೆಲಸ ಸಿಗತ್ತೆ? 4-5 ಡಿಗ್ರಿ ತಲೆ ಒಳಗೆ ಹಾಕೊಂಡ್ಬಿಟ್ಟು ನನ್ನ ಹತ್ರ ಸುಳ್ಳು ಹೇಳ್ತೀರಾ, PhD ಅಂತೀರಾ.
ಇವಾಗ ಟೈಮ್ಸ್ ಅದಕ್ಕೆ ಸುಮ್ಮನೆ ಎಕ್ಸಾಮ್ ಅದು ನಾನ್ ಬೇಕು ಅಂತ ಮಾಡಿಲ್ಲ ಗುರುಗಳೇ, ಅಪ್ಪ ಕಳ್ಸಿದ್ರೆ ಎಕ್ಸಾಮ್ ಬರ್ತೆ ಸೆಲೆಕ್ಟ್ ಆಗೋದು PhD. Your mind should not be confused. Once you select a goal, you have to fix your mind. Once you select a goal, till you die, you should not change your goal. The situations are being changed. Your mind should not be changed. Your position will be changed. ಯಾವ ತರ ಬೇಕಾದ್ರೂ ಇರ್ಬೋದು. ಇರೋ ಕೆಲಸನ ಕಳ್ಕೋಬಹುದು, ಅಥವಾ ಇರೋ ಕೆಲಸನ ಕಳ್ಕೊಂಡು ಬೇರೆ ಇನ್ನೊಂದು ಕೆಲಸಕ್ಕೆ ಹೋಗ್ಬೋದು, ಸಂಬಂಧ ಇಲ್ಲದೆ ಇರೋ ಕೆಲಸಕ್ಕೆ ಹೋಗ್ಬೋದು. ಗುರಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ಆತರ ಕೆಲಸ ಸಿಗುತ್ತೆ. ಇಲ್ಲ ನಾ ಕೆಲ್ಸಕ್ಕೆ ಹೋಗೋದಿಲ್ಲ, ನನ್ನ ಗುರಿ ಸಿಗೋ ತನಕ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ, ಮನೆಗೆ ಕೂತಿರ್ತೀನಿ, ದಂಡಪಿಂಡವಾಗಿ. ದಂಡಪಿಂಡವಾಗಿ ಕೂರಬಾರ್ದು. ನಮ್ಮ ಊಟದ ಸಂಪಾದನೆ ನಾವು ಮಾಡ್ಕೋಬೇಕು, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ವಿ ಶುಡ್ ನಾಟ್ ಬಿ ಬರ್ಡನ್ ಟು ಅವರ್ ಪ್ಯಾರೆಂಟ್. ಸಾಕು, ನಮ್ಮನ್ನ 20-25 ವರ್ಷ ಫೀಸ್ ಕೊಟ್ಟು ನಮ್ಮನ್ನ ಓದಿಸಿ ಒಂದು ಸ್ಟೇಜಿಗೆ ತಂದು ಬಿಟ್ಟ ಮೇಲೆ ನಾವು ಶುಡ್ ನಾಟ್ ಬಿ ಬರ್ಡನ್. ಓಕೆ, ಯಾವ್ದೋ ಒಂದು ಕೆಲಸ ಸಿಕ್ತು ಸೇರ್ಕೊಂಡ್ರಿ, ಆದ್ರೆ ನೀವೇನ್ ಗುರಿ ಫಿಕ್ಸ್ ಮಾಡಿದೀರಾ, ಗುರಿಯಿಂದ ಯಾವ ಕಾರಣದಿಂದಲೂ ಹೊರಗೆ ಬರಬಾರ್ದು. ನಿರ್ಧಾರಿಕ ಏನು ನಿರ್ಧಾರ ಮಾಡ್ತೀರಾ ಗುರಿಯನ್ನ, ಪ್ರಾಣ ಹೋಗೋದು ಅಂತಂದ್ರೂ ಕೂಡ ಗುರಿ ಚೇಂಜ್ ಆಗಬಾರ್ದು, ನೆಕ್ಸ್ಟ್ ಜನ್ಮ ಕ್ಯಾರಿ ಆಗ್ಬೇಕು. ನೀವು ನೋಡಿರ್ಬೋದು, ಕೆಲವ ಮನೆಯಲ್ಲಿ ಸಣ್ಣ ಮಕ್ಕಳು ಹುಟ್ಟಿ 2 ವರ್ಷ ಇರತ್ತೆ, ಸಂಗೀತದ ಇದು ಕರ್ನಾಟಿಕ್ ಮ್ಯೂಸಿಕ್ ರಾಗಗಳ ಹೆಸರೆಲ್ಲ ಹೇಳುತ್ತೆ. ನೀವು ರಾಗ ಹೇಳಿದ್ರೆ ಆ ರಾಗ ಏನು ಅಂತ ಹೇಳುತ್ತೆ, ನೀವು ಹಾಡು ಹೇಳಿದ್ರೆ ಆ ಹಾಡು ಯಾವ ರಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುತ್ತೆ. 200 ವಯಸ್ಸು 100 ವಯಸ್ಸಲ್ಲಿ ಯಾರು ಹೇಳ್ಕೊಟ್ಟಿದ್ದು? ಕತೆ ಬೆಳೆದಾಗ ಬೆಳೆದಿದ್ದೀವಿ ನಾವು. 50 ಸತಿ ಅಲ್ಲ, 10,000 ಸತಿ ಹೇಳ್ಕೊಟ್ರು ತಲೆಗೆ ಹೋಗಲ್ಲ. ಅಂಥದ್ದು ಸಣ್ಣ ಮಗು ಇಡೀ ಲೋಕದ ಕಂಟ್ರಿ ಕ್ಯಾಪಿಟಲ್ ಎಲ್ಲ ಹೇಳುತ್ತೆ, ಹೆಸರು ಹೇಳುತ್ತೆ. ಚಿಕ್ಕ ಮಗು ಬ್ಯಾಟ್ ಇಟ್ಕೊಂಡು ಬಾಲ್ ಹಾಕೊಂಡಂತೆ, ಯಾರು ಹೇಳ್ಕೊಟ್ರು? ಎಲ್ಲ ಪೂರ್ವ ಜನ್ಮದಿಂದ ಕ್ಯಾರಿ ಓವರ್ ಆಗುತ್ತೆ. ನೀವು ಸಂಗೀತದಲ್ಲಿ ಮೇಲ್ ಬರ್ತೀನಿ ಅಂತ ಏನೋ ಪ್ರಯತ್ನ ಮಾಡಿದ್ರು, ಪೂರ್ವ ಜನ್ಮದ ಸುಕೃತ ಇದ್ರೆ ಮಾತ್ರ ಯು ಬಿಕಮ್ ಎಕ್ಸ್ಪರ್ಟ್ ಇನ್ ಸಂಗೀತ. ಈ ಜನ್ಮದಲ್ಲಿ ಗುರಿಯನ್ನ ಮುಟ್ಟುತ್ತೀರೋ ಇಲ್ಲವೋ, ಯಾವ ಜನ್ಮ ನೀವು ತಾಳಿದ್ರು ನಿಮ್ಮ ಗುರಿಯನ್ನೇ ನೀವು ಮುಟ್ಟಲೇಬೇಕು. ದಟ್ ಶುಡ್ ಬಿ ಯುವರ್ ಗುರಿ. ದ ಗುರಿ ಶುಡ್ ನಾಟ್ ಬಿ ಫಿಕ್ಸ್ಡ್ ಫಾರ್ ದ ಪ್ರೆಸೆಂಟ್ ಜನ್ಮ. ಈವನ್ ಇಫ್ ಯು ಆರ್ ಅನೇಬಲ್ ಟು succeed in this present janma, that will be continued for the next janma also. ಇವತ್ತು ನಾನು ಮುಂದೆ ಮಾತಾಡೋದಕ್ಕೆ ಕೂತಿದ್ದೀನಿ ಅಂದ್ರೆ, ಏನ್ LKG ಇಂದ ಪ್ರಮೋಷನ್ ಕೊಟ್ಟು ಪ್ರಸನ್ನ ಗುರುಗಳಾಗ್ರಿ ಪಟ್ಟ ಕೊಟ್ಟಿದೀವಿ, ಕೊಟ್ರ? ಜನ್ಮಾಂತರದಲ್ಲಿ ಪ್ರಯತ್ನ ಮಾಡಿದೀನಿ, ನಿಮ್ಮ ಮುಂದೆ ಇವತ್ತು ಕೂತ್ಕೊಂಡು ಮಾತಾಡಬೇಕು ಅಂತ ಯಾವ ಜನ್ಮದಲ್ಲಿ ನಿಮಗೂ ನಮಗೂ ಕನೆಕ್ಷನ್ ಗೊತ್ತಿಲ್ಲ. 100 ಜನ ಯೂಟ್ಯೂಬ್ ಅಲ್ಲಿ ಇದ್ದಾರೆ, ನನ್ನ ಯಾಕೆ ಹುಡುಗಿದ್ರಿ? ಅನುಬಂಧ, ಕನೆಕ್ಷನ್. ನಿಮ್ ಮನೆ ಎದುರುಗಡೆ ಮನೆಯವನೋ, ಪಕ್ಕದ ಮನೆಯವನೋ, ಫ್ರೆಂಡೋ, ಎನಿಮಿನೋ, ಏನೋ ಕನೆಕ್ಷನ್ ನಂಗೂ ನಿಮಗೂ ಇದ್ದಿದೆ. ಇಲ್ಲಿದ್ರೆ ನೀವು ನನ್ನ ಹುಡ್ಕಲ್ಲ. ಈ ಜನ್ಮದಲ್ಲಿ ಯಾರ್ಯಾರ ಕಾಂಟ್ಯಾಕ್ಟ್ ನೀವು ಮಾಡ್ತೀರಾ ಅಷ್ಟು ಕಾಂಟ್ಯಾಕ್ಟ್ ಜನ್ಮಾಂತರದಲ್ಲಿ ಸಿಕ್ಕಿರೋ ಕಾಂಟ್ಯಾಕ್ಟ್. ಇಲ್ಲಾಂದ್ರೆ ರೋಡಲ್ಲಿ ಹೋಗೋರ್ನ ನಿಮ್ಗೆ ಪರಿಚಯ ಆಗ್ಬೋದು, ಇಲ್ಲ. ಸೊ ಜನ್ಮಾಂತರದಲ್ಲಿ ನಾವು ಏನು ಮಾಡಿ ಬಿಟ್ಟಿರ್ತೀವಿ ಅದು ಫುಲ್ಫಿಲ್ ಆಗದೆ ಹೋದ್ರೆ ನೆಕ್ಸ್ಟ್ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಗುರಿ ಅನ್ನೋದು ತುಂಬಾ ಸ್ಟ್ರಾಂಗ್ ಇರಬೇಕು. ಯಾವ ತರ? ಗುರಿಯನ್ನ ಜೀನ್ ಒಳಗಡೆ ಹಾಕ್ಬೇಕು, ತಲೆ ಒಳಗಡೆ ಹಾಕೋದಲ್ಲ. ಜೀನು, DNA, RNA ಅಂದ್ರೆ ಏನು? ಈಗ ಸಬ್ಜೆಕ್ಟ್ ಗೊತ್ತಿಲ್ಲದೆಲ್ಲ ಕೇಳಬೇಡ್ರಿ, ಗೊತ್ತಿರೋದು ಕೇಳಿದ್ರೆ ನಿಮ್ಗೆ ಹೇಳಕ್ ಬರಲ್ಲ. RNA, MNA, KNA. RNA ಅಂತ ಅನ್ನೋದು ವೈರಸ್ ಇರುತ್ತೆ ಕಣ್ರಿ. ಏನ್ ಇಷ್ಟೊಂದು ಕೊರೋನಾ ಬಗ್ಗೆ ಓದಿದ್ದೀರಾ? RNA, ಕೊರೋನಾ ಅಲ್ಲಿ RNA ಇದೆ, ಮನುಷ್ಯನಿಗೆ DNA ಇದೆ. ಇಷ್ಟೊಂದು ತಿಳ್ಕೊಂಡಿದ್ದೀರಾ, ಎಲ್ಲಾ ವಿಚಾರ ತಿಳ್ಕೊಂಡಿದ್ದೀರಾ, ನೀವೇ ಹೇಳಿದ್ದು. ತಿಳ್ಕೊಂಡ್ರೆ ನಿಮ್ ಜೊತೆ ಮಾತಾಡಕ್ ಸಾಧ್ಯ. ನೀವು BA ಓದಿದ್ದೀರಾ, ನಮ್ಮ BA ಓದಿದ್ದೀನಿ.
ಗ್ರೇಟ್ ಅಲ್ವಾ ಗುರುಜಿ? ಅದು ನಿಮ್ ಕಾಲದಲ್ಲಂತೂ ಇನ್ನೂ ಗ್ರೇಟ್ ಅದು. ಸೊ ಇದಕ್ಕೆ ಬಂದು ಪಟ್ಟ ಬೇಕಾಗಿಲ್ಲ, ನಾಲೆಡ್ಜ್ ಬೇಕಷ್ಟೇ. ಇಂಪ್ರೂವ್ ಯುವರ್ ನಾಲೆಡ್ಜ್, ಡೆವಲಪ್ ಯುವರ್ ನಾಲೆಡ್ಜ್, ರೈಟ್? DNA ಒಳಗಡೆ ಗುರಿಯನ್ನ ಹಾಕೋದು ಹೇಗೆ ಅಂತ ನೋಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ನ ಗೋಲ್. ಯಾರುವೇ DNA ಒಳಗೆ ಹಾಕಲ್ಲ, ಅದಕ್ಕೆ ಗುರಿಯನ್ನ ಮುಟ್ಟಲ್ಲ. ಇಲ್ಲೊಂದು ಗುರಿಗಳೆಲ್ಲ ಸಣ್ಣ ಸಣ್ಣ ಗುರಿಗಳನ್ನ ಫಿಕ್ಸ್ ಮಾಡ್ಕೋತಾರೆ. ಏಮ್ ಹೈ, ಥಿಂಕ್ ಹೈ, whether you reach it or not. Aim high, think high. When you put it in DNA, it will happen. ಅದಕ್ಕೆ ಎಕ್ಸಾಂಪಲ್ 7 ವಯಸ್ಸು ಅಬ್ರಹಾಂ ಲಿಂಕನ್ ಸಿಂಪಲಿ ಬೂಟ್ ಪಾಲಿಶ್ ಹಾಕ್ತಿದ್ದ. ಬೂಟ್ ಪಾಲಿಶ್ ಹಾಕೋ ಒಬ್ಬ ಯಾವನ ಒಂದು ಸಾಹುಕಾರ ಬಂದು ಬೆಡ್ ಮೇಲೆ ಕಾಲಿಟ್ಟು ಪಾಲಿಶ್ ಹಾಕೊಂಡ, ಶೂ ಪಾಲಿಶ್ ಹಾಕ್ತಿದ್ದ. ನನ್ನ ಮಗನೇ, ಸಣ್ಣ ವಯಸ್ಸು, ಓದೋದ್ ಬಿಟ್ಬಿಟ್ರೆ ನೀನು ಬೂಟ್ ಪಾಲಿಶ್ ಆಗ್ತಿದ್ಯಲ್ಲ, ಉದಾರಾಗ್ತೀನಿ ನೀನು ಅಂದ. ಏನ್ರಿ ಹಂಗ ಹೇಳ್ಬಿಟ್ರಿ? ನಾನು ಏನಾಗ್ತೀನಿ ಗೊತ್ತಾ ನಿಮಗೆ? ಏನಾಗ್ತೀಯ? ಅಮೆರಿಕನ್ ಪ್ರೆಸಿಡೆಂಟ್ ಆಗ್ತೀನಿ. ಯಾವಾಗ? 7 ವಯಸ್ಸು. ಚಪ್ಪಲಿ ಹೊಲಿಯೋನು, ಚಪ್ಪಲಿ ಬೂಟ್ ಪಾಲಿಶ್ ಹಾಕೋನು ಪ್ರೆಸಿಡೆಂಟ್ ಆಗಕ್ ಸಾಧ್ಯವಾ? ಟ್ರೈನ್ ಅಲ್ಲಿ ಟೀ ಮಾಡ್ತಿದ್ದ ಒಂದು ವ್ಯಕ್ತಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಕ್ ಸಾಧ್ಯವಾ? ಗುರಿ ಅದು 6 ವಯಸ್ಸು, 8 ವಯಸ್ಸು, 10 ವಯಸ್ಸು, 15 ವಯಸ್ಸು, 20 ವಯಸ್ಸು, 25 ವಯಸ್ಸು ಲೆಕ್ಕ ಇಲ್ಲ. ಒಂದು ಸತಿ ಗುರಿಯನ್ನ ತಲೆ ಮೇಲೆ ಹಾಕ್ಬಿಟ್ಟು ಮುಗಿತ ಕತೆ. ಅದು ಅಚೀವ್ ಆಗೋ ತನಕ ಬೇರೆ ಯೋಚನೆಯೇ ಇಲ್ಲ. 46 ವಯಸ್ಸು ಅಬ್ರಹಾಂ ಲಿಂಕನ್ 5 ಸತಿ ಸೋತ ಎಲೆಕ್ಷನ್ ಅಲ್ಲಿ ಸಂಪಾದನೆ ಮಾಡಿ, 6ನೇ ಸತಿ ಕೈಯಲ್ಲಿ 1 ಪೈಸಾ ಇಲ್ಲ, ಗೆದ್ದ. ದಟ್ ಶುಡ್ ಬಿ ದ ಗುರಿ. ಸಚಿನ್ ತೆಂಡೂಲ್ಕರ್ 80, 90, 99, 98 ಸುಮಾರು ಸತಿ ಔಟ್ ಆಗಿದ್ದ. ಸೆಂಚುರಿ ಹೊಡಿಬೇಕು ಅಂತ ಗುರಿ ಹಾಕದ, ಸೆಂಚುರಿ ಹೊಡೆದ. ಅಸಾಧ್ಯ ಅಂತನ್ನೋದು ಯಾವುದೂ ಇಲ್ಲ. ಅಸಾಧ್ಯವನ್ನ ಸಾಧ್ಯ ಮಾಡ್ಬೇಕು ಅಂದ್ರೆ ಹಠ, ಛಲ, ಸಂಕಲ್ಪ, ವೈರಾಗ್ಯ ಇದೆಲ್ಲ ನಿಮ್ಮಲ್ಲಿ ಇತ್ತು ಅಂದ್ರೆ ಯಾವ ಗುರಿಯನ್ನ ಬೇಕಾದ್ರೂ ಮುಟ್ಟುವುದು. ಹೇಳ್ತಾ ಹೋದ್ರೆ ಬೇಕಾಟ ಎಕ್ಸಾಂಪಲ್ ಹೇಳ್ಬೋದು. ರೈಟ್ ಬ್ರದರ್ಸ್ ಏರೋಪ್ಲೇನ್ ಕಂಡಿಡಿದ್ರು. ಎಷ್ಟು ಸತಿ ಬಿತ್ತು, ಮೇಲೆ ಹೋಗಿ ಕೆಳಗೆ ಬಿತ್ತು. 500 ಅಡಿ, 800 ಅಡಿ, 1000 ಅಡಿ, 2000 ಅಡಿ ಬಿಟ್ಟಿಲ್ಲ. ಮ್ಯಾಕ್ಸಿಮಮ್ ಅದು ಎಷ್ಟು ಹೋಗ್ಬೇಕು ಅಂತ ಫಿಕ್ಸ್ ಆಗಿತ್ತು ಮನಸ್ಸಲ್ಲಿ, ಅಷ್ಟು ಬಿಟ್ಟ. ಥಾಮಸ್ ಆಲ್ವಾ ಎಡಿಸನ್. ನೀವು ಜೀವನದಲ್ಲಿ ಸಕ್ಸಸ್ ಆದವ್ರು ಯಾರನ್ನ ಬೇಕಾದ್ರೂ ನೋಡಿ. ನೀವು ನಿಜವಾಗ್ಲೂ ಒಂದು ಗವರ್ಮೆಂಟ್ ಎಂಪ್ಲಾಯಿ ಆಗಬೇಕು ನಿಮ್ಮ ಮನಸ್ಸಲ್ಲಿದ್ದರೆ ಚಿಕ್ಕ ಚಿಕ್ಕ ಬುಕ್ಗಳು ಸಿಗತ್ತೆ ಸಾಧನೆ ಮಾಡಿದವ್ರದ್ದು ಹಿಸ್ಟರಿ, either ಬಯೋಗ್ರಫಿ ಆರ್ ಆಟೋಬಯೋಗ್ರಫಿ. ಅವ್ರ ಬಗ್ಗೆ ಬರೆದಿರೋದು, ಅವ್ರ ಬಗ್ಗೆ ಅವರೇ ಬರೆದಿರೋದು ಯಾವುದೋ ಒಂದು ಪುಸ್ತಕ ತಗೊಂಡು ಓದಿ. ಯು ಶುಡ್ ಗೆಟ್ ಮೋಟಿವೇಟೆಡ್ ಆಲ್ವೇಸ್. ಈ ಮನುಷ್ಯನ ಮನಸ್ಸು ಚಂಚಲ. ಏನೋ ದೊಡ್ಡದಾಗಿ ಜಂಬವಾಗಿ ಗವರ್ಮೆಂಟ್ ಜಾಬ್ ಹೋಗ್ತೀರಾ, ಗವರ್ಮೆಂಟ್ ಜಾಬ್ ಅಲ್ಲಿರೋ ಹುಡುಗ ಸಿಕ್ಬಿಟ್ರೆ ನಿಮ್ಮಮ್ಮ ತಲೆಗೆಲ್ಲ ಕೆಟ್ಟೋಗಿದ್ದೀನಿ, 8 ವರ್ಷ ಕೂತಿರ್ತಿ ಮನೆಯಲ್ಲಿ, ನೀ ಗವರ್ಮೆಂಟ್ ಇದ್ರೇನು ಅವ ಗವರ್ಮೆಂಟ್ ಇದ್ರೇನು ಮಾಡ್ಕೊಳ್ಳೆ ಅವನ ಮದುವೆ ಮುಗೀತು. ಗುರಿ ಔಟ್ ಗುರಿ. ಅಮ್ಮ ಹೇಳ್ಬಿಟ್ಲು ಗವರ್ಮೆಂಟ್ ಕೆಲಸ ಮಾಡ್ಕೊ, ಮುಗ್ದೋಯ್ತು. ಕೋಲ್ ಹಿಡಿದು ಮುದುಕಿಯಾದ್ರು ನೋಡಿ. ಇನ್ನು ಮಾತಾಡ್ತಿದ್ದೀನಿ ನಾನು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ರಿಟೈರ್ ಆಗಿ ಪೆನ್ಷನ್ ತಗೊಂಡು ಕೂತ್ಕೊಳ್ಳೋ ವಯಸ್ಸು ನಂಗೆ. ಇನ್ನು ಮಾಡ್ತಿದೀನಿ ನೋಡಿ. ಸಾಧನೆ ಮಾಡಕ್ಕೆ ವಯಸ್ಸಿಲ್ಲ. ಯಾವ ವಯಸ್ಸಲ್ಲಿ ಬೇಕಾದ್ರೂ ಮಾಡ್ಬೋದು, ಆದ್ರೆ ಗವರ್ಮೆಂಟ್ ಕೆಲಸ ಮಾಡಕ್ಕಾಗಲ್ಲ. 35 SC ST ಆದ್ರೂ ಸ್ವಲ್ಪ ಜಾಸ್ತಿ. 40 ವರ್ಷ ಅನ್ಲಿಮಿಟೆಡ್. ಪ್ರಯತ್ನವನ್ನ ಬೆಳೆಯಬಾರದು. ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್. ಯಾರೋ ನಮ್ಮ ಚಿಕ್ಕಪ್ಪನ ಮಗ ಹೇಳಿದ್ದ, ಬೇಕಾದಂತವ್ರು